ಅಪ್ಪನ ಎಲ್ಲ ಕೇಳಿಸ್ಕೊಂಡ್ಬಿಟ್ಲ. ಮುಖದಲ್ಲಿರೋ ಸಿಟ್ಟು ನೋಡ್ತಿದ್ರೆ ಪಕ್ಕ ಇವಳಿಗೆಲ್ಲ ಗೊತ್ತಾಗಿದೆ ಅನ್ಸುತ್ತೆ. ಅಶ್ವಿನ್, ಒಂದು ನಿಮಿಷ ಕಾರ್ ನಿಲ್ಸು. ಏನಕ್ಕೆ? ನಿಲ್ಸು. ಅಶ್ವಿನ್, ನಿಂಗೆ ನೆನಪಿದ್ಯಾ? ನಾನು ನೀನು ಮನೆಯವ್ರ ಕಣ್ ತಪ್ಪಿಸಿ ಆ ಥರ ಹೋಟೆಲ್ ಮಾಡಿದ್ದು, ಯಾರೋ ಒಬ್ಬ ಕಸ್ಟಮರ್ ಬಂದು ಗಲಾಟೆ ಮಾಡಿದ್ದು, ಆಮೇಲೆ ಪೂಜಾ ಅವ್ರ ತಂದೆ ನೀನು ಆ ಥರ ಕೆಲಸ ಮಾಡ್ತಾ ಇದ್ದಿದ್ದನ್ನ ನೋಡಿ ಎಷ್ಟು ರಂಪ ಮಾಡಿದ್ರು. ಆಗೆಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ? ನಾವೆಲ್ಲ ಎಷ್ಟು ಅನ್ಯೋನ್ಯವಾಗಿದ್ವಿ. ಪರಸ್ಪರ ಒಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇತ್ತು. ನನ್ನ ಜೊತೆ ಎಷ್ಟು ತಮಾಷೆ ಮಾಡ್ತಿದ್ದೆ, ಎಷ್ಟು ಜಾಲಿಯಾಗಿರ್ತಿದ್ದೆ. ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ ತಕ್ಷಣ ನೀನಿಷ್ಟು ಕೊರಗ್ತಾ ಇದ್ದೆ. ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಪೂಜಾ. ಇಬ್ರು ನನ್ನ ಮಡ್ಲಲ್ಲಿ ಮಲ್ಗಿ ಕಥೆ ಕೇಳ್ತಾ ಕೇಳ್ತಾ ಹೇಗ್ ನಿದ್ದೆ ಮಾಡ್ತಾ ಇದ್ರಿ. ನನ್ನ ಕೈ ತುತ್ತಂದ್ರೆ ಎಷ್ಟು ಆಸೆ ಪಡ್ತಿದ್ರಿ ನೀವು. ಕೈ ತುತ್ತು ಹಾಕ್ಲೇಬೇಕು ಅಂತ ಎಷ್ಟು ಹಠ ಹಿಡಿತಿದ್ದೆ. ಒಂದ್ ತುತ್ತು ಕಡಿಮೆ ಆದ್ರೆ ಹೇಗೆಲ್ಲರ ಜೊತೆ ಜಗಳ ಆಡ್ತಿದ್ದೆ. ಆಗ ನನ್ನ ಮಕ್ಕಳಾಗಲ್ಲ ಅನ್ನೋ ಸತ್ಯ ಗೊತ್ತಾದಾಗ ನೀನ್ ನನ್ ಮಗನ್ ಥರ ಇದ್ದೆ. ಆದ್ರೆ ಈಗ ಮುಂದೆ ನಾನು ಯಾವತ್ತೂ ತಾಯಿ ಆಗಲ್ಲ ಅನ್ನೋ ಸತ್ಯ ಮಾತ್ರ ಕಣ್ಮುಂದೆ ಇದೆ. ಮಗನ ಹಾಗಿದ್ದ ನೀನ್ ದೂರ ಆಗ್ಬಿಟ್ಟಿಯಲ್ಲೋ. ಎಲ್ಲ ಬದಲಾಗ್ಬಿಡ್ತಲ್ಲ ಅಶ್ವಿನ್. ಸಂಬಂಧಗಳೆಲ್ಲ ಎಷ್ಟು ಬೇಗ ಹೀಗಾಗೋಯ್ತಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ ಕಣೋ. ನೀನು ನಾನು ಯಾವತ್ತೂ ಕೆಟ್ಟದ್ ಬಯಸಿಲ್ಲ. ಪ್ರತಿ ಕ್ಷಣನೂ ನೀನು ಬೆಳಿಬೇಕು ಅಂತಾನೆ ಆಸೆ ಪಟ್ಟೆ. ಅದಕ್ಕೋಸ್ಕರನೇ ಒದ್ದಾಡ್ದೆ. ನೀನಿಡೋ ಪ್ರತಿ ಹೆಜ್ಜೆಗೂ ನಾನು ಕೊಟ್ಟ ಸಹಕಾರ, ನಾನ್ ನಿನ್ ಮೇಲಿಟ್ಟಿದ್ದ ಪ್ರೀತಿ ಎಲ್ಲ ಪ್ರಾಮಾಣಿಕವಾದದ್ದು ಅಶ್ವಿನ್. ನನ್ನ ಪ್ರೀತಿಲಿ ನಿಜವಾಗ್ಲೂ ಸುಳ್ಳಿರ್ಲಿಲ್ವೋ? ಆದ್ರೆ ನೀನು ನಾನು ಮಾಡ್ದಿರೋ ತಪ್ಪನ್ನ ನಾನು ಮಾಡಿದ್ದೀನಿ ಅಂತ ತಿಳ್ಕೊಂಡು ನನ್ನ ಹತ್ರ ಹೇಗೇಗೋ ನಡ್ಕೊಂಡ್ಬಿಟ್ಟೆ. ನಿಜ ಹೇಳ್ತೀನಿ ಅಶ್ವಿನ್, ಪೂಜಾ ಮಗುನ ನಾನು ಸಾಯಿಸಿಲ್ಲ. ಅವಳು ನನ್ನ ಹಾಗೆ ಮಗುನ ಕಳ್ಕೊಂಡು ಒದ್ದಾಡ್ಲಿ ಅಂತ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ. ನಿನಗೊಂದು ಮಗು ಬರುತ್ತೆ, ಅದನ್ನ ನಾನು ಎತ್ತ ಆಡಿಸ್ತೀನಿ. ಪೂಜಾ ಮಗುನ ನನ್ನ ಮಗು ಅಂತ ಸಾಕ್ತೀನಿ ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ನಿನ್ನ ಮಗುನ ಕೊಲ್ಲೋ ಅಷ್ಟು ಕೆಟ್ಟವಳಲ್ಲ ಕಣೋ ನಾನು. ಸಾಕು, ನಿಮ್ ಕಣ್ಣೀರಿಗೆ ಕರ್ಗೋ ಕಾಲ ಎಲ್ಲ ಮುಗ್ದೋಯ್ತು. ನಾನು ನಿಮ್ ಕಥೆನೆಲ್ಲ ನಂಬಲ್ಲ. ಅಶ್ವಿನ್, ಈಗ್ಲೂ ನಾನು ನಾಟಕ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆಯೇನೋ ನಿನಗೆ? ನಿಮ್ ಮುಂದೆ ಏನ್ ಮಾತು ಇನ್ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಎಲ್ಲ ಬಯಲಾಗೋಗುತ್ತೆ. ಅರ್ಜುನ್ ಅಣ್ಣನ ಮದ್ವೆ ಅಷ್ಟರಲ್ಲಿ ಕೆಲವೊಬ್ರು ಜೈಲ್ ಪಾಲು ಸೇರ್ಬೇಕಾಗುತ್ತೆ. ಜೈಲ್ಗ? ಯಾರ ಬಗ್ಗೆ ಹೇಳ್ತಾ ಇದೀಯಾ? ನಿಮ್ ಹಿಂದೆ ಇರೋ ಇನ್ನೊಂದು ಮುಖವಾಡನ ಬಯಲ್ ಮಾಡ್ತೀನಿ. ಮನೆಯವರೆಲ್ಲ ನಿಮ್ಮನ್ನು ವಹಿಸ್ಕೊಂಡು ಬರ್ತಾರಲ್ಲ, ಅವ್ರ ಮುಂದೆ ನೀವೆಂತ ಕೊಲೆಗಾತಿ ಅಂತ ನಿರೂಪಿಸ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ಅರ್ಥನೇ ಆಗಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಿಮ್ಮನ್ನ ಎಲ್ಲಿ ಇಡ್ಬೇಕೋ ಅಲ್ಲಿ ಇಟ್ಟಿದ್ದೀವಿ. ನಿಮ್ಮನ್ನ ನಾನು ತಾಯಿ ಸ್ಥಾನದಲ್ಲಿ ಇಟ್ಟಿದ್ದೆ. ಆದ್ರೆ ಯಾವತ್ತು ನೀವು ನನ್ನ ಹೆಂಡತಿನ ತಾಯಿ ಆಗೋದ್ರಿಂದ ತಡೆದ್ರೋ ಅವತ್ತು ನೀವು ನನ್ನ ಕಣ್ಗೆ ಕಸ ಆಗೋದ್ರಿ. ಅಶ್ವಿನ್, ಓಹೋ, ಈ ತರ ಎಲ್ಲ ನಾಟಕ ಮಾಡಿ ನನಗೆ ಹಳೇದನ್ನೆಲ್ಲ ನೆನಪಿಸಿ ನೀವು ಸೈನ್ ಹಾಕೋದ್ರಿಂದ ತಪ್ಪಿಸ್ಕೊಳ್ಬಹುದು ಅಂತ ಅನ್ಕೊಂಡಿದ್ದೀರಾ? ನಾನು ಯಾಕೆ ಪ್ಲಾನ್ ಮಾಡಬೇಕು? ಅರ್ಜುನ್ ಸರು ನನ್ನ ಹೆಸರಲ್ಲಿಟ್ಟಿದ್ದ ಆಸ್ತಿನ
ಮೀರಾ ಹೆಸರಿಗೆ ಬರಿಬೇಕು ಅಂತ ಅನ್ಕೊಂಡೆ. ಈಗ ನಿನ್ ಹೆಸರಿಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ ನಡಿ, ಅದ್ ಯಾವ ಪೇಪರ್ಸ್ಗೆ ಸೈನ್ ಹಾಕಿಸ್ಕೋತೀಯೋ ಹಾಕಿಸ್ಕೋ. ದೇವ್ರಿಚ್ಛೆ ಏನಿದೆಯೋ ಅದೇ ಆಗತ್ತೆ. ಆಂಟಿ, ನೀವು ಯಾವಾಗ ಬಂದ್ರಿ? ಯಾಕೆ ನಾನು ಅದನ್ನ ಕೇಳಿಸ್ಕೋಬಾರ್ದಾಗಿತ್ತಾ? ಹಾಗೆಲ್ಲ ಏನೂ ಇಲ್ಲ ಆಂಟಿ. ಅದು ಯಾರ ಜೊತೆ ಮಾತಾಡ್ತಿದ್ದೆ? ನನ್ನ ಕ್ಲೈಂಟ್ ಜೊತೆ ಮಾತಾಡ್ತಿದ್ದೆ ಆಂಟಿ. ಕ್ಲೈಂಟ್ ಜೊತೆ ಮಾತಾಡೋದಕ್ಕೆ ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಓ, ಇವಳು ಬೇರೆ CID ಕೆಲಸ ಶುರು ಮಾಡ್ಕೊಂಡ್ಬಿಟ್ಲಲ್ಲಪ್ಪ. ಮೀರಾ, ನಿನ್ ನಡವಳಿಕೆ ಯಾಕೋ ನನ್ಗೆ ಅನುಮಾನ ಬರೋ ಹಾಗೆ ಮಾಡ್ತಿದೆ. ನೀವ್ ಅನುಮಾನ ಪಡುವಂಥದ್ದೆಲ್ಲ ಏನೂ ಇಲ್ಲ ಆಂಟಿ. ಕ್ಲೈಂಟ್ಸು ನಮ್ಮನ್ನ ನಂಬಿ ಅವ್ರ ಸೀಕ್ರೆಟ್ಸ್ ಎಲ್ಲ ನಮ್ಗೆ ಹೇಳಿರ್ತಾರೆ. ಕೇಸ್ನ ಗೆಲ್ಲೋದಕ್ಕೆ ಆ ವಿಚಾರಗಳೆಲ್ಲ ನಮಗ್ ತುಂಬಾ ಮುಖ್ಯ ಆಗಿರುತ್ತೆ. ನಮ್ಮವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಯಾರ ಮುಂದೆನೂ ಅವ್ರ ಗುಟ್ಟನ್ನ ನಾವು ಬಿಟ್ಕೊಡ್ಬಾರ್ದು. ನಿಮ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಆಂಟಿ. ನಿಮ್ಗೂ ಗೊತ್ತಿರೋದೆ ಅಲ್ವಾ, ನಿಮ್ ಮಗ ಸೊಸೆನೂ ಲಾಯರೇ ಅಲ್ವಾ. ಲಾಯರ್ ಸೀಕ್ರೆಟ್ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಿಮ್ಗೂ ಗೊತ್ತಿದೆ. ಮೀರಾ, ನಿನ್ ಕೋರ್ಟ್ ಕತೆ ನನಗ್ ಬೇಕಾಗಿಲ್ಲ. ನನಗ್ ನಿನ್ ಮೇಲೆ ಕೋಪ ಬರೋದಕ್ಕೆ ಅದೆಲ್ಲ ಕಾರಣ. ಮತ್ತೆ ನಿಮ್ ಕೋಪಕ್ಕೆ ಏನ್ ಕಾರಣ ಆಂಟಿ? ಮೊನ್ನೆ ನೋಡಿದ್ರೆ ನೀನು ನನ್ನ ಬರ್ಬೇಡ ಅಂತ ಹೇಳ್ದೆ. ಈಗ ಅರ್ಜುನ್ ಮೀರಾ ಜೊತೆ ಹೋಗಿ ಬಟ್ಟೆ ತಗೊಂಡ್ ಬಾ ಅಂತ ಹೇಳ್ತಿದ್ದಾನೆ. ನೀವಿಬ್ರು ನನ್ನ ಏನ್ ಅನ್ಕೊಂಡಿದ್ದೀರಾ? ನಿಮಗ್ ಬೇಕಾದಾಗೆ ಯೂಸ್ ಮಾಡ್ಕೋಬಹುದು ಅಂತನಾ? ಹೀಗೆಲ್ಲ ಮಾಡಿದ್ರೆ ನನಗ್ ಸಿಟ್ಟು ಬರಲ್ವಾ? ಅಷ್ಟೇನಾ? ನನ್ ಭಾವನೆಗಳು ನಿನ್ಗೆ ಅಷ್ಟೇನಾ ಅಂತ ಕಾಣಿಸ್ತಿದೆ. ಸೇವಂತಿ ಒಂದಿನನೂ ಅರ್ಜುನ್ಗೆ ಈ ರೀತಿ ಹೇಳ್ಕೊಟ್ಟಿಲ್ಲ. ಈಗ ಅರ್ಜುನ್ ನೋಡು, ಮದ್ವೆಗ್ ಮುಂಚೆನೆ ನಿನ್ ತಾಳಕ್ ತಕ್ಕಂಗೆ ಕುಣಿತಾ ಇದ್ದಾನೆ. ಆಂಟಿ, ಆ ಥರ ಎಲ್ಲ ಏನೂ ಇಲ್ಲ. ಮೊನ್ನೆ ನೀವು ಬರೋದ್ ಬೇಡ ಅಂತ ಹೇಳಿದ್ದು ಅರ್ಜುನ್ ಸರೇ. ಮೊದ್ಲೇ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ. ಅಪರೂಪಕ್ಕೆ ಹೊರಗಡೆ ಹೋಗೋಣ, ರೆಸ್ಟೋರೆಂಟ್ಗೆ ಹೋಗೋಣ, ಮೂವಿಗೆ ಹೋಗೋಣ ಅಂತ ನನಗೆ ಆಸೆ ಹುಡ್ಸಿದ್ರು. ಆಂಟಿ, ನನಗೂ ಆಸೆ ಆಗೋದಿಲ್ವಾ? ಇವತ್ತು ಮತ್ತೆ ಅತ್ತೆ ಜೊತೆ ಹೋಗು ಅಂತ ಹೇಳಿದ್ದು ಅವರೇನೆ. ನಾನು ಯಾವತ್ತೂ ನಿಮ್ ತಲೆ ಮೇಲೆ ಕೂರಲ್ಲ ಆಂಟಿ. ಪ್ಲೀಸ್ ನನ್ನ ನಂಬಿ. ಏನೋಪ್ಪ, ನೀನ್ ಹೇಳದ್ನ ನಾನು ನಂಬೇಕಷ್ಟೆ. ಸರಿ ಬಾ, ಲೇಟ್ ಆಯ್ತು, ಬಟ್ಟೆ ತರಕ್ ಹೋಗ್ಬರೋಣ. ಒಂದ್ ನಿಮಿಷ ಆಂಟಿ, ಅರ್ಜುನ್ ಸರ್ಗ್ ಒಂದ್ಸತಿ ಕಾಲ್ ಮಾಡ್ತೀನಿ. ಅಟ್ಲೀಸ್ಟ್ ದಾರೆ ಸೀರೆನಾದ್ರೂ ಅವರೇ ಸೆಲೆಕ್ಟ್ ಮಾಡ್ಬೇಕು ಅಂತ ನನ್ನ ಆಸೆ. ಮೀರಾ, ಅವನೇ ಹೇಳಿದ್ದು ನನಗ್ ಕೋರ್ಟ್ ಕೆಲ್ಸ ಇದೆ, ನೀನು ಮೀರಾ ಹೋಗ್ ಬನ್ನಿ ಅಂತ. ಅವ್ನು ಹೇಳಿದಕ್ಕೆ ತಾನೇ ನಾನು ಬರ್ತಾ ಇರೋದು. ಅವ್ರು ಬರಲ್ಲ ಅಂತಾರೆ ಅಂತ ನಾವು ಬಿಟ್ಬಿಡೋದಕ್ಕಾಗತ್ತಾ? ಗಂಡಸ್ರನ್ನ ಪ್ರೀತಿಲೇ ಕಟ್ ಹಾಕ್ಬೇಕು. ಅವ್ರ ಮುದ್ದಿನ ಹುಡುಗಿ ನಾನ್ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಬರಲ್ಲ ಅಂತ ಹೇಳೋದೇ ಇಲ್ಲ. ಕೆಲ್ಸ ಅಂತ ಬಂದ್ರೆ ಅವ್ನ್ ಸೇವಂತಿ ಕರೆದ್ರೇನೆ ಬರಲ್ಲ, ಇನ್ನೀನ್ ಕರೆದ್ರೆ ಬಂದ್ಬಿಡ್ತಾನಾ? ಯಾಕ್ ಬರಲ್ಲ ಆಂಟಿ? ಈಗ ನೋಡಿ, ನಿಮ್ ಮಗ ಬರಲ್ಲ ಅನ್ನೋದಕ್ ಸಾಧ್ಯನೇ ಇಲ್ಲ.